ಈಗ ನಾವು ದೇವ್ರ ಮುಂದೆ ಕುತ್ಕೊಂಡು ಸಾಕಷ್ಟು ಸ್ತೋತ್ರಗಳ ಪಠಣೆಯನ್ನ ಮಾಡ್ತೀವಿ, ಶ್ಲೋಕಗಳನ್ನ ಹೇಳ್ತೀವಿ, ಧ್ಯಾನ ಮಾಡ್ತೀವಿ, ಅಥವಾ ದೇವರ ನಾಮಸ್ಮರಣೆಯನ್ನ ಮಾಡ್ತಾನೆ ಇರ್ತೀವಿ. ನಾವೊಬ್ಬ ಒಳ್ಳೆಯ ಭಕ್ತ ಅಥವಾ ಭಕ್ತೆ ಆಗೋದಕ್ಕೆ ಸಾಧ್ಯನ ಇದೆಲ್ಲ ಮಾಡೋದ್ರಿಂದ? ಒಂದೇನಂತ ಹೇಳಿದ್ರೆ ಒಂದು ತುಂಬಾ ಶರಣಾಗತಿಯ ನಾನು ಅನ್ನುವ ಬುದ್ಧಿ ಅಹಂಕಾರಗಳನ್ನು ಬಿಟ್ಟು ಆ ನಾಮ ಜಪದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿದಾಗ ಮಾತ್ರ ಸಾಧ್ಯ. ನಾಮ ಜಪ ಮಾಡಬೇಕಾದ್ರೆ ಅಲ್ಲೇನೋ ಮಂತ್ರ ಶುದ್ಧಿ ಇರಬೇಕು, ನಾಲಿಗೆ ಶುದ್ಧಿ ಇರಬೇಕು, ಇವೆಲ್ಲವೂ ಮುಖ್ಯ ಅಲ್ಲ. ಅಲ್ಲಿ ಮುಖ್ಯ ಏನು ಅಂದ್ರೆ ನೀವು ಯಾವ ಜಪ ಮಾಡ್ತಾ ಇದ್ದೀರಿ, ಯಾವ ದೇವರ ಮುಂದೆ ಕೂತಿದ್ದೀರಿ, ಎಷ್ಟು ಪ್ರೀತಿಯಿಂದ ಅಲ್ಲಿ ಕೂತಿದ್ದೀರಿ ಅನ್ನುವುದೇ ಮುಖ್ಯವಾದದ್ದು. ನೋಡಿ, ಮೀರಾದೊಂದು ಮಾತಿದೆ, ಗಂಧವನ್ನ ಹಚ್ಚುವುದರಿಂದ ನಿನ್ನನ್ನು ಪಡೆಯಬಹುದಾಗಿದ್ದರೆ ಗಂಧವೇ ನಿನ್ನನ್ನು ಈಗಾಗಲೇ ಪಡೆಯುತ್ತಿತ್ತು. ಧೂಪ ದೀಪಗಳನ್ನು ಹಚ್ಚುವ ಮೂಲಕ ನಿನ್ನನ್ನು ಪಡೆಯಬಹುದಾಗಿದ್ದರೆ ಈಗಾಗಲೇ ಧೂಪ ದೀಪಗಳು ನಿನ್ನ ಸಾಕ್ಷಾತ್ಕಾರವನ್ನು ಹೊಂದಿರ್ತಿದ್ವು. ನಿತ್ಯ ಸ್ನಾನ ಮಾಡೋದ್ರಿಂದನೇ ನಿನ್ನನ್ನು ಪಡೆಯಬಹುದು ಅಂತ ಏನಾದ್ರೂ ಇದ್ದಿದ್ರೆ ಈಗಾಗಲೇ ಮೊಸಳೆ ಮೀನುಗಳು ನಿನ್ನನ್ನು ಪಡೆದಿರ್ತಿದ್ವು. ಏ ಪರಮಾತ್ಮ, ನಿನ್ನ ಪಡಿಲಿಕ್ಕೆ ಒಂದೇ ಒಂದು ಮಾರ್ಗ, ಅದೇ ಪ್ರೀತಿ. ಈ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಕೇವಲ ಪ್ರೀತಿಯಿಂದ ಮಾತ್ರವೇ ನಿನ್ನನ್ನು ಪಡಿಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಆ ಪ್ರೇಮದಿಂದ, ಪ್ರೀತಿಯಿಂದ, ಶರಣಾಗತಿಯಿಂದ ಆ ನಾಮ ಜಪ ಮಾಡಿದ್ರೆ ಖಂಡಿತವಾಗಿಯೂ ಅದರಿಂದ ಉಪಯೋಗ ಇದೆ, ಪರಮಾತ್ಮನನ್ನು ಪಡಿಬಹುದು ಅಂತ.